ಮಂಚೇನಹಳ್ಳಿ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಮಂಚೇನಹಳ್ಳಿ ವ್ಯಾಪ್ತಿಯ ಕನಗಾನಗೋಪ ಮತ್ತು ರಾಯನಕಲ್ಲು ಸೇರಿದಂತೆ ಸುಮಾರು 6 ಗ್ರಾಮಗಳ ರೈತರು ತಾಲೂಕು ಕಂದಾಯ ಇಲಾಖೆ ಆಡಳಿತ ವಿರುದ್ಧ ಧಿಕ್ಕಾರಗಳನ್ನು ಕೂಗುತ್ತಾ ಮಂಚೇನಹಳ್ಳಿ ವ್ಯಾಪ್ತಿಯಲ್ಲಿ ಸರ್ವೆ ನಂಬರ್ 188ರಲ್ಲಿ ಕೆಲವು ಖಾಸಗಿ ಗಣಿದಣಿಗಳ ಕ್ರಷರ್ ಮತ್ತು ರಸ್ತೆಗೆ ಮುಂದಾಗಿದ್ದು, ಇದಕ್ಕೆ ಮಣಿದ ಅಧಿಕಾರಿಗಳು ರೈತರ ಹೆಸರಿನಲ್ಲಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಸ್ಥಳೀಯ ಸರ್ವೆ ನಂಬರ್ನಲ್ಲಿ ರೈತರು ಸಾಗುವಳಿ ಜಮೀನುಗಳನ್ನು ಮಾಡಿಕೊಳ್ಳುತ್ತಿದ್ದರು. ಪಾಣಿಯಲ್ಲಿ ಪಾಣಿದಾರರಿದ್ದರೂ ರೈತರಿಗೆ ಯಾವುದೇ ನೋಟಿಸು ಮಾಹಿತಿ ಇಲ್ಲದೆ ಕೇವಲ 3 ದಿನಗಳಲ್ಲಿ ಕ್ರಷರ್ಗೆ ದಾರಿ ಮಾಡಿಕೊಟ್ಟಿರುವವರ ವಿರುದ್ಧ ಸ್ಥಳೀಯ ರೈತರು ಈ ರಸ್ತೆಯ ಆದೇಶವನ್ನು ರದ್ದುಗೊಳಿಸುವಂತೆ ಮಾಡಿರುತ್ತಾರೆ. ಮಂಚೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 188ರಲ್ಲಿ 2 ಎಕರೆ 20 ಗುಂಟೆ ಜಮೀನು ಸಾರ್ವಜನಿಕರ ವಿಚಾರವಾಗಿ ಈ ರಸ್ತೆ ಆದೇಶವನ್ನು ರದ್ದುಗೊಳಿಸುವಂತೆ ಕೋರಿ ಈ ರೀತಿ ರೈತರ ಹೆಸರಿನಲ್ಲಿ ರಸ್ತೆ ಮಾಡಿಕೊಳ್ಳಲು ಮುಂದಾಗಿ ಮಂಚೇನಹಳ್ಳಿ ತಾಲೂಕು ಆಡಳಿತ ಮತ್ತು ಜಿಲ್ಲಾಧಿಕಾರಿಗಳು ಮಾಡಿರುವ ಆದೇಶವನ್ನು ರದ್ದುಗೊಳಿಸಲು ಮನವಿ ಪತ್ರವನ್ನು ನೀಡುವ ಮೂಲಕ ಅನಾಹುತಗಳ ಬಗ್ಗೆ ವಿವರಣೆ ನೀಡುತ್ತಾ ಅಧಿಕಾರಿಗಳ ವಿರುದ್ಧ ಧಿಕ್ಕಾರವನ್ನು ಕೂಗಿದ್ದಾರೆ. ಈ ಸಂದರ್ಭದಲ್ಲಿ ಪತ್ರಿಕಾ ಮಿತ್ರರೊಂದಿಗೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯರು ವೆಂಕಟೇಶ್ ರವರು, ಮಂಚೇನಹಳ್ಳಿ ತಾಲೂಕು ದಂಡಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಕ್ರಷರ್ಗೆ ಗಣಿದಣಿಗಳಿಗೆ ಅನುಕೂಲವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ರೈತರಿಗೆ ಯಾವುದೇ ಅನುಕೂಲಗಳು ಇಲ್ಲ, ಎಲ್ಲ ಅನಾನುಕೂಲಗಳು. ಆದ್ದರಿಂದಾಗಿ ಕ್ರಷರ್ಗೆ ಮತ್ತು ರಸ್ತೆಗೆ ಯಾವುದೇ ರೀತಿಯ ಆದೇಶವನ್ನು ನೀಡಬಾರದು, ಅದನ್ನು ಇಳಿಸಬೇಕು ಎಂದು ತಿಳಿಸಿದ್ದಾರೆ. ವರದಿ ಪದ್ಮಾವತಿ, ಮಂಚೇನಹಳ್ಳಿ. ಸರ್ ಈ ಕಡೆ ಸ್ವಲ್ಪ ಹಿಂದೆ ಬನ್ನಿ, ಇನ್ನೂ ಹಿಂದೆ ಬನ್ನಿ. ಗೋಪಿನಾಥ್ ಅಂತ ಅನಾಮಧೇಯ ರೈತನ ಹೆಸರಿನಲ್ಲಿ ಹೇಳ್ಕೊಂಡು ರೈತರಿಗೆ 250 ಎಕರೆಗೆ ಖುಷ್ಕಿ ಜಮೀನಿದೆ. ನಾವು ರೈತರಿಗೆಲ್ಲ ಓಡಾಡೋಕ್ಕೆ ದಾರಿ ಬೇಕು, ರೈತರ ಉಪಕರಣಗಳು ದವಸ ಧಾನ್ಯಗಳು ಸಾಗಿಸೋಕ್ಕೆ ದಾರಿ ಬೇಕು ಎನ್ನುವ ಹೆಸರು ಹೇಳ್ಕೊಂಡು ಯಾರಿಗೂ ಉಪಯೋಗ ಆಗದಿರೋ ಕಡೆ ಬೆಟ್ಟ ಗುಡ್ಡಗಳ ತಪ್ಪಲಿನಲ್ಲಿ ಯಾರಿಗೂ ಅನುಕೂಲನೇ ಆಗೋದಿಲ್ಲ. ಯಾರೂ ಅಲ್ಲಿ ರೈತರದ್ದು ಯಾರು ನಿವಾಸನೇ ಇಲ್ಲ ಅಂತ ಕಡೆ ಗಣಿಗಾರಿಕೆ ಮಾಡೋರು ರೈತನ ಹಿಂಬಾಗಿಲಿನಲ್ಲಿ ರೈತನ ಸೋಗಿನಲ್ಲಿ ಹೋಗಿ ರೈತನನ್ನ ಬೊಂಬೆಯಾಗಿ ಬೆದರು ಬೊಂಬೆಯಾಗಿ ಮುಂದೆ ಇಟ್ಕೊಂಡು ಅವರು ಬೇಳೆ ಬೇಯಿಸ್ಕೊಳ್ಳೋಂಥ ಒಂದು ಆದೇಶವನ್ನು ಪಡೆದು ಬಂದು ರೈತರು ಗಣಿಗಾರಿಕೆ ಮಾಡೋಕ್ಕೆ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಂಥ ಆದೇಶ ತಪ್ಪು ತಿಳುವಳಿಕೆಯಿಂದ ಆಗಿದೆ. ಇದು ದಣಿಗಣಿಗಳು ಎಷ್ಟು ಪ್ರಭಾವಶಾಲಿಗಳು, ಅವರು ಇಡೀ ಜಿಲ್ಲಾಡಳಿತವನ್ನೇ ಅವರು ಪ್ರಭಾವ ಮಾಡುವಂಥ ಪ್ರಭಾವಿತರಾಗಿದ್ದಾರೆ ಅನ್ನೋದಕ್ಕೆ ಈ ಆದೇಶವೇ ಉದಾಹರಣೆಯಾಗಿದೆ. ಇದು ನಿಜವಾಗ್ಲೂ ರೈತರಿಗೆ ವಿರೋಧಿಯಾಗಿದೆ. ಇದನ್ನ ಹೆಸರು ಬಳಸ್ಕೊಂಡು ಎಲ್ಲರೂ ಇವಾಗ ನಮಗೆಲ್ಲ ರೈತರಿಗೆಲ್ಲ ಇಲ್ಲಿ ದಾರಿ ಬೇಕು, ಯಾರು ಮಾಡಿಕೊಡ್ತಾರೆ ದಾರಿ? ಇದಕ್ಕೆ ಸ್ಪೆಷಲ್ ದಾರಿ ಹೆಂಗೆ ಬಂತು? 2.5 ಎಕರೆಯಲ್ಲಿ ಯಾರಾದ್ರೂ ನಮಗೂ ಬೇಕು ಬೇರೆ ಕಡೆ ಎಲ್ಲಾನು, ಇದಕ್ಕೆ ಹೆಂಗೆ 2.5 ಎಕರೆ ಬಂತು? ಅದು ರೈತರಿಗೆ ಅವ್ರು JCB ಇಟ್ಕೊಂಡು ದಾರಿ ಮಾಡ್ಕೊಳ್ಳೋ ಶಕ್ತಿ ಇದೆಯಾ? ಇದು JCB ಯಾರ್ದು? ದಾರಿ ಮಾಡ್ತಾರವ್ರು ಯಾರು? ಈ ದನಿ ಗಣಿಗಳು, ಇದ್ರ ಹಿಂದೆ ಅಲ್ಲ ದನಿ ಗಣಿಗಳ ಹುನ್ನಾರ ಅಡಗಿದೆ. ಇದಕ್ಕೆ ಯಾವುದೇ ಕಾಲಕ್ಕೂ ಗಣಿಗಾರಿಕೆಗೆ ಅವಕಾಶ ಮಾಡಿಕೊಡೋದಿಲ್ಲ. ಅವ್ರು ತೋರಿಸೋದು ಒಂದು ಕಡೆ, ಮಾಡ್ತಾ ಇರೋದು ರಸ್ತೆ ಒಂದು ಕಡೆ. ಅವರು ರೈತರಿಗೆ ಅನುಕೂಲ ಅಂತ ರೈತರಿಗೆ ಹೇಳ್ಕೊಂಡು ಇವ್ರಿಗೆ ಅನುಕೂಲಕ್ಕೆ ಇವ್ರು ದಾರಿ ಮಾಡ್ಕೊಳ್ತಾ ಇದ್ದಾರೆ. ಇಂಥ ಕೃತ್ಯವನ್ನು ನಾವು ಇಡೀ 5-6 ಗ್ರಾಮದ ರೈತರು ಖಂಡಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಈ ರಸ್ತೆನ ತಡೆಗಟ್ಟಬೇಕು, ರೈತನ ಕರೆಸಬೇಕು, ಜಿಲ್ಲಾಡಳಿತ ಬರಬೇಕು, ರೈತರ ಜೊತೆ ಸಂಭಾಷಣೆ ನಡೆಸಬೇಕು, ಚರ್ಚೆ ಆದ್ಮೇಲೆ ನೋಡೋಣ ಅಂತ ಈ ಮೂಲಕ ಒತ್ತಾಯಿಸ್ತಾ ಇದ್ದೀವಿ. ಇದಕ್ಕೇನಾದರೂ ಮೀರಿ ಹೋದ್ರೆ, ಗಣಿಗಾರಿಕೆಗೆ ಏನಾದರೂ ಅವಕಾಶ ಕೊಟ್ಟರೆ, ಇಂಥ ಅಕ್ರಮ ರಸ್ತೆಗಳಿಗೆ ಅವಕಾಶ ಮಾಡಿಕೊಟ್ರೆ ಉಗ್ರವಾದ ಹೋರಾಟ ಇರುತ್ತೆ. ಯಾವುದ ತೀವ್ರದ ಮಟ್ಟ ಮುಟ್ಟುತ್ತೋ ಇಡೀ ಕರ್ನಾಟಕ ನೋಡುತ್ತೆ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಮೂಲಕ ತಹಶೀಲ್ದಾರ್ ಮೇಡಮ್ಗೆ ಹೇಳ್ಬೇಕು, ಜಿಲ್ಲಾ ಇದು ನಮ್ಮ DC ಸಾಹೇಬ್ರಿಗೂ ಅಮ್ಮ DC ಸಾಹೇಬ್ರಿಗೂ ಈಗೆಲ್ಲ ರೈತರೆಲ್ಲ ಬಂದಿದ್ದಾರೆ, ನೀವು ತಕ್ಷಣ ಬಂದು ರೈತರ ಜೊತೆಯಲ್ಲಿ ಮೀಟಿಂಗ್ ನಡೆಸ್ಬೇಕು ಸರ್, ಅವ್ರು ಕೇಳ್ತಾ ಇದ್ದಾರೆ ಅಂತ ಹೇಳಿ. ಇಲ್ಲ ಅಂದ್ರೆ ಹೋರಾಟವನ್ನು ಮಾಡೇ ಮಾಡ್ತೀವಿ. ಬಡವನಿಗೆ ಮನೆ ಕಟ್ಟಕ್ಕೆ ಮಾಡಬೇಕು ಅಂತ ಹೇಳ್ಕೊಂಡು ನದಿಗಳೆಲ್ಲ ಖಾಲಿ ಆಗುತ್ತೆ. ಈಗ ನಮ್ಮ ಜಮೀನು ಕೂಡ ಅದೇ ಥರನೇ, ನಮ್ಮ ಜಮೀನು ಪಕ್ಕದಲ್ಲಿದೆ, ನನಗೆ ದಾರಿ ಬೇಕು, ಇವಾಗ ಮಾಡಿಕೊಡ್ತಾರ, AC ಆಗಿರಲಿ DC ಆಗಿರಲಿ ಮಾಡಿಕೊಡ್ತಾರೆ ಅನ್ನೋ ಬರಕ್ಕೆ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಬೇಕಾದ್ರೆ ಎಲ್ಲ ರೈತರಿಗೂ ಆಗೋ ಥರ ಮಾಡೋಕ್ಕಿದ್ರೆ ಮಾಡೋಕ್ಕೆ ಒಬ್ಬರಿಂದ. ಓಕೆ ಸರ್ ಹೇಳಿ ಮೇಡಮ್, ಸ್ವಲ್ಪ ಹಿಂದೆ ಬನ್ನಿ ಮೇಡಮ್. ನನ್ನ ಹೆಸರು ವೆಂಕಟೇಶ್ ಅಂತ. ನಾನು ಇದೇ ಕನಗಾನಕೊಪ್ಪ ಗ್ರಾಮ ಪಂಚಾಯಿತಿಯ
ಕನಗಾನಕೊಪ್ಪ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ಆಗಿರ್ತೇನೆ. ಅಕ್ರಮವಾಗಿ ಏನು ಸರ್ವೆ ನಂಬರ್ 188ರಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡಲಿಕ್ಕೆ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂತಹ ರವೀಂದ್ರ ಸರ್ ಅವರು ಮತ್ತು ನಮ್ಮ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥವರು ಮತ್ತು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಈ ಒಂದು ಅನುಮೋದನೆನ ಕೊಟ್ಟಿದ್ದಾರೆ. ದಾರಿ ಮಾಡಲಿಕ್ಕೆ ಕಲ್ಲು ಕ್ವಾರಿ ನಿರ್ಮಾಣ ಮಾಡಲಿಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ. ರೈತರು ಒಂದು ಯಾವುದಾದ್ರೂ ಒಂದು ದಾರಿಗೋಸ್ಕರ ಒಂದು ಅರ್ಜಿ ಹಾಕ್ಕೊಂಡ್ರೆ ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ ಅನುಮೋದನೆ ಕೊಡೋದಿಲ್ಲ. ಅರ್ಜಿ ಕೊಟ್ಟಿರೋದು ದಿನಾಂಕ 11/11/2024 ಗೋಪಿನಾಥ್ ಎಂಬುವರ ಕಡೆಯಿಂದ ಒತ್ತಾಯಪೂರ್ವಕವಾಗಿ ಅರ್ಜಿಯನ್ನು ಕೊಟ್ಟಿದ್ರೆ 15/11/2025 4 ದಿನಕ್ಕೆ ಅನುಮೋದನೆ ಬಂದು ಪರ್ಮಿಷನ್ ಸಿಕ್ಬಿಡುತ್ತೆ. ಇಷ್ಟು ಬೇಗ ಪರ್ಮಿಷನ್ ಸಿಗಲಿಕ್ಕೆ ಸಾಧ್ಯನಾ? ಅದೇ ರೈತರ ಕಷ್ಟಗಳಾದರೆ, ರೈತರ ಕೆಲಸಗಳಾದರೆ ಇಷ್ಟು ಬೇಗ ಯಾಕೆ ಮಾಡಬಾರ್ದು? ಸೊ ಇದ್ರ ಹಿಂದೆ ಒಂದು ಧನವಂತರ ಕೈವಾಡ ಇದೆ ಅನ್ನೋ ಒಂದು ಶಂಕೆಯಲ್ಲಿ ನಾನು ಮಾತಾಡ್ತಿದ್ದೀನಿ. ಹಾಗಾಗಿ ಇದು ಜೋಡಿ ಗ್ರಾಮಗಳಾಗಿರ್ತಕ್ಕಂತಹ ಕನಗಾನಕೊಪ್ಪ ಮತ್ತು ರಾಯನಕಲ್ಲು, ಮಂಚೇನಹಳ್ಳಿ ಈ ಗ್ರಾಮಗಳಿಗೆ ತುಂಬ ಅನಾನುಕೂಲ ಆಗುತ್ತೆ ಈ ಕ್ವಾರಿಯಿಂದ. ಹಾಗಾಗಿ ಇದನ್ನು ನಿಲ್ಲಿಸಲಿಕ್ಕೆ ನಾನು ನಿಮ್ಮೆಲ್ಲರ ಮುಖಾಂತರವಾಗಿ ಮನವಿಯನ್ನು ಕೋರ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದಾಗಿರೋಂಥದ್ದು ಮತ್ತು ಸಣ್ಣ ಮಕ್ಕಳಿಗೆ ಉಸಿರಾಟದ ತೊಂದರೆ, ರೈತರಿಗೆ ಬೋರ್ವೆಲ್ನಲ್ಲಿ ನೀರು ಅಂತರ್ಜಲ ಕುಗ್ಗಿ ಹೋಗುತ್ತೆ. ಹಾಗಾಗಿ ಮತ್ತೆ ಬಡ ಕುಟುಂಬದವರು ಚಿಕ್ಕದಾಗಿ ಮನೆಗಳು ಕಟ್ಕೊಂಡಿರ್ತಾರೆ. ಆ ಮನೆಗಳೆಲ್ಲ ಕ್ರ್ಯಾಕು ಅಂದರೆ ಬಿರುಕು ಬಿಡುತ್ತೆ. ಹಾಗಾಗಿ ತುಂಬ ಬೆಳೆ ಬೆಳೆಯಲಿಕ್ಕೆ ಸಣ್ಣ ಧೂಳೆಲ್ಲ ಸುಳಿಲಿ ಕೂತ್ಕೊಂಡು ಬೆಳೆ ಬರೋದಿಲ್ಲ. ತುಂಬಾ ಒಂದು ರೈತರಿಗೆ ಮತ್ತು ಬಡ ಕುಟುಂಬದವರಿಗೆ ಎಲ್ಲರಿಗೂ ಒಂದು ತುಂಬಾ ಅನಾನುಕೂಲ ಆಗೋದ್ರಿಂದ, ಆರೋಗ್ಯ ಸಮಸ್ಯೆಗಳಾಗೋದ್ರಿಂದ ಇದನ್ನು ದಯವಿಟ್ಟು ನಿಲ್ಲಿಸಬೇಕು ಅಂತ ನಾವು ಆಡಳಿತ ಇವ್ರನ್ನ ಮನವಿ ಮಾಡ್ತೀವಿ. ಪರ್ಮಿಷನ್ ಕೊಟ್ಟಿದ್ದಾರೆ? ಯಾವಾಗ ಪರ್ಮಿಷನ್ ಕೊಟ್ಟಿದ್ದಾರೆ? ಇದು ದಿನಾಂಕ 15/11/2024 ದಾರಿಗೆ ಅಂತ ಹೇಳ್ಬಿಟ್ಟು 2 ಎಕರೆ 20 ಗುಂಟೆಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಆದರೆ ಇದಿರೋದು ಸರ್ವೆ ನಂಬರ್ 188ರಲ್ಲಿ 250 ಎಕರೆ ಇದೆ, ಗೋಮಾಳ ಅಂತ. ಅದು ನಮ್ಮ ದನ ಕುರಿಗಳು ಮೇಯಿಸ್ಲಿಕ್ಕೆ ಅಂತ ಮೀಸಲಿಟ್ಟಿರೋ ಜಾಗವನ್ನು ಇವರು ಕಲ್ಲು ಗಣಿಗಾರಿಕೆ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಯಾವ ನ್ಯಾಯ ಅಂತ ನಾನು ನಿಮ್ಮಲ್ಲಿ. ಎಷ್ಟು ಎಕರೆ ಸರ್? 250 ಎಕರೆ ಟೋಟಲ್. 250 ಎಕರೆ ಗೋಮಾಳದಲ್ಲಿ ಇಲ್ಲ, 2 ಎಕರೆ 20 ಗುಂಟೆ ಪರ್ಮಿಷನ್ ಕೊಟ್ಟಿದ್ದಾರೆ. ಯಾವಾಗ ಸರ್ ಕೊಟ್ಟಿರೋದು? ಯಾವ ಡೇಟಲ್ಲಿ ಕೊಟ್ಟಿರೋದು? ಅರ್ಜಿ ಸಲ್ಲಿಸಿರೋದು ಬಂದು 11/11/2024. ಇದು ಅನುಮೋದನೆ ಕೊಟ್ಟಿರೋದು 15/11/2024. ಅದಕ್ಕೆ ಬೇಕಾಗಿರ್ತಕ್ಕಂತಹ ದಾಖಲಾತಿ ಇಲ್ಲೇ ಇದಾವೆ. ಯಾರಿಗೆ ಕೊಟ್ಟಿದ್ದಾರೆ ಪರ್ಮಿಷನ್? ಜಿಲ್ಲಾಧಿಕಾರಿಗಳು, AC, DC ಮತ್ತೆ ತಾಲೂಕು ದಂಡಾಧಿಕಾರಿಗಳು ಎಲ್ಲ. ಯಾರಿಗೆ? ಯಾರ ಹೆಸರು? ಗೋಪಿನಾಥ್ ಎಂಬುವರು. ಯಾರು ಅವರು? ರೈತ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆದರೆ ಗೋಪಿನಾಥ್ ಅವ್ರು ನಾವು ಹೆಚ್ಚುವರಿಯಾಗಿ ಸಂಪರ್ಕ ಮಾಡಿದಕ್ಕೆ ನಮಗೆ ಗೊತ್ತಿಲ್ಲ, ನಮ್ಮ ಹತ್ರ ಸೈನ್ ಹಾಕ್ಸ್ಕೊಂಡ್ರು ಅಂತ ಮಾತ್ರ ಹೇಳ್ತಿದ್ದಾರೆ. ಅಲ್ಲ, ಗೋಪಿ ಅನ್ನೋರು ಇದು ಸ್ಥಳೀಯರ ಅಥವಾ ಹೊರಗಿನವರ? ಯಾರು? ಸ್ಥಳೀಯರೇ. ಆದರೆ ಬಂಡೇರಮ್ಮನಹಳ್ಳಿ ಗ್ರಾಮಸ್ಥರವರು. ಆದರೆ ಅವರು ಅಲ್ಲಿ ಅವ್ರ ಜಮೀನೇ ಇಲ್ಲ. ಅವ್ರ ಜಮೀನಿಗೂ ಇಲ್ಲಿ ಮಾಡ್ತಿರೋಕಂತ ದಾರಿಗೂ ಒಂದಕ್ಕೊಂದು ಸಂಬಂಧವೇ ಇಲ್ಲ. ಎಷ್ಟು ಜನ ಸೇರಿದ್ದೀರಾ ಇಲ್ಲಿ? ಈಗ 4 ಹಳ್ಳಿ ಜನ ಸೇರಿದ್ದೀವಿ ಸರ್. 5 ಜನ ಸೇರಿದ್ದೀವಿ. ಯಾವ ಊರು? ಏನು? ರಾಯನಕಲ್ಲು, ರಾಗಿಮಾಕಲಹಳ್ಳಿ, ಕನಗಾನಕೊಪ್ಪ ಮತ್ತೆ ಬಂಡೀರಾಮನಹಳ್ಳಿ ಮತ್ತೆ ಬೊಮ್ಮೇನಹಳ್ಳಿ, ಮಂಚೇನಹಳ್ಳಿ, 5-6 ಗ್ರಾಮಗಳು ಸರ್. ಸುಮಾರು ಒಂದು 300-350 ಜನ ರೈತರು ಇದ್ದೀವಿ ಸರ್. ಆದರೆ ಸ್ಥಳೀಯ ಶಾಸಕರು ಹೇಳ್ತಾರೆ, ಯಾವುದೇ ಟಿಪ್ಪರ್ಗಳು ಈ ಥರ ಪರ್ಮಿಷನ್ಗಳು ನನ್ನ ಅವಧಿಯಲ್ಲಿ ನಾನು ಆಡೂ ಇಲ್ಲ, ನಾವು ಕೊಟ್ಟೂ ಇಲ್ಲ. ಮೊನ್ನೆ ಸಹ ಹೇಳ್ತಾರೆ ಜನಪ್ರತಿನಿಧಿಗಳಾಗಿ, ನಾನು ಏನಾದರೂ ಆ ಥರ ಇದ್ದರೆ ನಾನು ಸ್ಟಾಪ್ ಮಾಡ್ತೀನಿ ಅಂತ. ಇದು ಯಾವ ಅವಧಿಯಲ್ಲಿ ಆಗಿರೋದು ಅಂತ ಸರ್? ಇದು ಅವಧಿ ಆಗಿರೋದು ಇದು ತುಂಬ ಆಗಲೇ ಒಂದು 4-5 ವರ್ಷ ಆಗಿದೆ ಸರ್ ಅನುಮೋದನೆ ಆಗಿ ಜಲ್ಲಿ ಕ್ರಷರ್ಗೆ. ಹಾಗಾಗಿ ಈಗ ನಾವು ನಮ್ಮ ಶಾಸಕರಿಗೆ ಒಂದು ದೂರನ್ನು ಕೊಡ್ತಿದ್ದೀವಿ. ಅವ್ರನ್ನೂ ಕೂಡ ಒಂದು ಮನವರಿಕೆ ಮಾಡ್ಕೋತಿದ್ದೀವಿ ಸರ್. ಶಾಸಕರ ಗಮನಕ್ಕೆ ಇದುವರೆಗೆ ತಂದಿಲ್ಲ? ಇಲ್ಲ, ಇನ್ನೂ ತಂದಿಲ್ಲ. ನಾಳೆ ಅದನ್ನೇ ಅವ್ರ ಗಮನಕ್ಕೆ ತರ್ತೀವಿ ಸರ್, ಖಂಡಿತವಾಗಿ. ಓಕೆ ಸರ್, ಥ್ಯಾಂಕ್ ಯು. ಮನೆಗಳು ಸೇರಿ ಅಲ್ಲಿರ್ತಕ್ಕಂಥ ನಮ್ಮ ಒಂದು ಕೆರೆಯನ್ನು ಸೇರಿ ನಮಗೆ 1 ವರ್ಷ ಅಲ್ಲ 2 ವರ್ಷ ಮಳೆ ಬೀಳ್ದಿದ್ರೂ ಸಹ ನೀರು ಕುಡಿಯುವಂಥ ಒಂದು ಸ್ಥಿತಿ ನಮ್ಮಲ್ಲಿ ಇದೆ. ಅಂಥ ಒಂದು ಸ್ಥಿತಿಗೆ ಧಕ್ಕೆ ಬರುವಂಥ ಯಾವುದೇ ಕೃತ್ಯಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಇದೆಲ್ಲನೂ ನಾವು ಸಂಕಲ್ಪ ನಿರ್ಧಾರ ಮಾಡಿದ್ದೀವಿ. ಇದು ಮಂಚೇನಹಳ್ಳಿ ಜನ ಯಾವುದಕ್ಕೆ ಎದುರೋದಿಲ್ಲ. ನಾವು ಪ್ರಕೃತಿ ಉಳಿಬೇಕು, ಪ್ರಕೃತಿ ಪರಮಾತ್ಮ ಅಂತವ ನಮ್ಮ ಘೋಷವಾಕ್ಯದೊಂದಿಗೆ ನಾವು ಇವತ್ತು ದಿವಸ ನಾವು ಹೋರಾಟಕ್ಕೆ ಪ್ರಾರಂಭ ಮಾಡಿದ್ದೀವಿ. ಅವರ ಬಾಳ್ವೆಯನ್ನು ನಡೆಸ್ಕೊಂಡು ಬಂದಿದ್ದಾರೆ. ಇಂಥ ಒಂದು ನಿರ್ಮಲವಾದಂಥ ಒಂದು ವಾತಾವರಣದಲ್ಲಿ ಹಕ್ಕಿ, ಪಕ್ಷಿ, ಪ್ರಾಣಿ, ದನಗಳು ಬೆಟ್ಟಗೋಗಿ ಮೇಯಿಸ್ಕೊಂಡು ಅದನ್ನು ಜೀವನ ಮಾಡುವಂಥ ಒಂದು ರೈತನ ಜೀವನ ವಿಧಾನಕ್ಕೆ
ಕೊಡಲಿ ಬೆಟ್ಟು ಬೀಳುವಂಥ ಒಂದು ಕ್ರಮ ಆಗಿರೋದ್ರಿಂದ ಏನೇ ಆಗಲಿ ಶತಾಯ ಗತಾಯ ಯಾರು ಏನೇ ಆದೇಶ ಕೊಟ್ಟಿರಲಿ, ಯಾರು ಎಲ್ಲಿಂದಲೋ ಲೈಸೆನ್ಸ್ ತಗೊಬಂದಿರಲಿ, ನಮ್ಮ ನಿರ್ಮಲವಾದಂಥ ಗ್ರಾಮ ಸೊಗಡಿಗೆ, ಜೀವನಕ್ಕೆ, ಬದುಕಿಗೆ ತೊಂದರೆ ಉಂಟು ಮಾಡಕೂಡದು ಅನ್ನುವ ಒಂದು ಉದ್ದೇಶದಿಂದ, ಸದುದ್ದೇಶದಿಂದ ಇವತ್ತಿನ ದಿವಸ ಎಲ್ಲ ಈ 3 ಹಳ್ಳಿ ಜನ ರೈತರು ಇವತ್ತು ದಿವಸ ನಾವು ಠಾಣೆಗೆ ಬಂದು ಗುತ್ತಿಗೆ ಆಗುವಂಥ ಒಂದು ಕಾರ್ಯಕ್ರಮವನ್ನು ನಡೆಸಿದ್ದೀವಿ. ಯಾವುದೇ ಕಾರಣಕ್ಕೂ ಅಲ್ಲಿ ಕಲ್ಲುಗಾರಿಕೆ ನಡೀಕೂಡ್ದು, ರೈತನ ಹೆಸರಿನ ಹೊಲಕ್ಕೆ ರಸ್ತೆ ಎನ್ನುವ ಸೋಗಿನಲ್ಲಿ ಯಾವುದೇ ಕಾರ್ಯಕ್ರಮ ನಡೀಕೂಡ್ದು. ಈ ತಕ್ಷಣವೇ ಅಲ್ಲಿರ್ತಕ್ಕಂಥ JCBಗಳನ್ನು ಹಿಂದಕ್ಕೆ ತಗೋಬೇಕು. ಯಾವುದೇ ಕಾರಣಕ್ಕೂ ನಾವು ಕಲ್ಲು ಗಣಿಗಾರಿಕೆಗೆ ಬಿಡೋದಿಲ್ಲ. ಆ ಬೆಟ್ಟ ನಮ್ಮ ಸೊತ್ತು. ಈ ಸೂರ್ಯ ಚಂದ್ರ ಇರೋವರೆಗೂ ಆ DC ಅವರು ಒಂದು ಕೊಟ್ಟಿದ್ದಾರೆ ಸರ್, DC ಅವರ ಆದೇಶ ಆಗಿದೆ ಅಂತ ಓದಿ, ಅದು ನೀವು ಕ್ಲಾರಿಫೈ ಮಾಡಿಕೊಳ್ಳಿ. DC ಅವ್ರ ಏನು ಆದೇಶ ಆಗಿದೆ, ಮಂಚನಹಳ್ಳಿ ತಾಲೂಕು, ಮಂಚನಹಳ್ಳಿ ಗ್ರಾಮ, ಸರ್ವೆ ನಂಬರ್ 188, 2 ಎಕರೆ ಕೊಟ್ಟುಕೊಂಡೆ ಸಾರ್ವಜನಿಕ ರಸ್ತೆಗೆ ಕಾಯ್ದಿರಿಸಲು ಕೋರಿರುವ ಬಗ್ಗೆ ಅಂತೇಳಿ ಸ್ಕೆಚ್ ಮಾಡಿ ಕೊಟ್ಟಿದ್ದಾರೆ ಸರ್. ಇದು ಅರ್ಜಿದಾರರು ಯಾರು ಅಂತ ಒಂಚೂರು ಹೇಳ್ತಿದ್ದಾರೆ. ಈಗ ಅವ್ರನ್ನೇ ಕೇಳಬೇಕು. ಅಲ್ಲ, ಈಗ ಮಾಡಿಸ್ತಿರೋರು ಯಾರು? ಅಲ್ಲ, ಇವ್ರನ್ನ ಕೇಳಿ, ಎಲ್ಲೇ DC ಅವ್ರನ್ನ ಕೇಳಿ, ತಹಸೀಲ್ದಾರ್ನವ್ರನ್ನ ಕೇಳಿ. ಹಿಂಗೆ ಹೋಗಿ ಇದೇ ಟೀಮು ತಹಸೀಲ್ದಾರ್ಗೆ ಒಂದು ಭೇಟಿ ಮಾಡಿ ಕೊಡಿ. ಇವತ್ತಿಲ್ಲ ಸರ್, ಮೀಟಿಂಗ್ ಇಲ್ಲ. ಕೊಡಿ, ನಮಗೇನಿಲ್ಲ. ನಮಗೇನಂದರೆ ಕಾನೂನು ಸುವ್ಯವಸ್ಥೆ ಚೆನ್ನಾಗಿರ್ಬೇಕು, ಹೌದು. ಗಂಟೆ ಆಗ್ಬಾರ್ದು. ನಾವು ರಸ್ತೆ ಮಾಡಿದ್ರೆ ನಿಲ್ಲಿಸ್ತಾರೆ ಅವನು, ಅಷ್ಟೇ. ನಮಗೆ ಮುಂದೇನಿದೆ ರಸ್ತೆ ಸಮಸ್ಯೆ ಇರೋದು. ಈಗ ಅವರು ಸ್ಕೆಚ್ ಪ್ರಕಾರ DC ಇದೆ, ಏನು ಜಿಲ್ಲಾಧಿಕಾರಿಗಳು ಅಂತಲೇ ಇದೆ ಕಾರ್ಯಾಲಯ. ನೋಡಿ ಕೊಡಿ, ಮಾಡಿಕೊಂಡು ಸ್ಟಾಪ್ ಮಾಡ್ತಾರೆ. ಕಾನೂನು ಸುವ್ಯವಸ್ಥೆ ಹದಗೆಡಬಾರ್ದು ಅಷ್ಟೇ. ಇವಾಗ ಸಮಸ್ಯೆ ಇಷ್ಟೇ ಸರ್, ಇದು ಅಲ್ಲಿರೋಂಥ ರೈತರ ಗಮನಕ್ಕೆ ಬಂದಿರ ಒಬ್ಬನೇ ಹೋಗಿ ಮಾಡ್ಕೊಂಡಿರೋ ಅದು ಕೇಳಿ DC. ಅದೇ ಹೆಂಗೆ ಮಾಡ್ಕೊಂಡು ಇವಾಗ ಇಮಿಡಿಯೇಟ್ ಆಗಿ ಅವ್ನು ಮಾಡ್ಕೊಂಡು ಬಂದ್ಬಿಟ್ಟು JCB ಇಟ್ಬಿಟ್ಟು ಒಂದೇ ದಿವಸದಲ್ಲಿ ರಸ್ತೆ ಮಾಡಿಬಿಟ್ರೆ ತೊಂದರೆ ಆಗುತ್ತೆ. ಏನೂ ಆಗಲ್ಲ, ರಸ್ತೆ ಮಾಡೋದು ನಿಲ್ಲಿಸ್ಬೋದು. ಅದು ಅಷ್ಟೇ. ಈಗ DC ಅವ್ರಿಗೆ ನೀವು ಒಂದು ಪತ್ರ ತಹಸೀಲ್ದಾರ್ಗೂ ಕೇಳಿ, DC ಅವ್ರಿಗೂ ಕೊಡಿ. ಇದು ಕೇಳಿ, ಇದು ಒಂದು ಜೆರಾಕ್ಸ್ ಕೊಡ್ತೀನಿ ಬೇಕಾದ್ರೆ ತಗೊಂಡೋಗಿ.